ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೋನಿಶಾ ರಾಜ್, ಕ್ರೌನ್ ಡೈರೆಕ್ಟರ್. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದರು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ಹೇಳಕೊಟ್ಟಿರೋದು ಒಂದು ಟಾಪಿಕ್ ಬಂದು ಡಯಟ್ರಿ ಫೈಬರ್. ಡಯಟ್ರಿ ಫೈಬರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್. ಸೊ ಡಯಟ್ರಿ ಫೈಬರ್ ಅಂದರೆ ಒಂದು ತರಹದ ಕಾರ್ಬೋಹೈಡ್ರೇಟ್. ಸೊ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಡಯಟ್ರಿ ಫೈಬರಲ್ಲಿ ಎರಡು ಥರದಿದೆ. ಒಂದು ಸಾಲ್ಯುಬಲ್ ಡಯಟ್ರಿ ಫೈಬರ್, ಇನ್ನೊಂದು ಇನ್ಸಾಲ್ಯುಬಲ್ ಡಯಟ್ರಿ ಫೈಬರ್. ಸಾಲ್ಯುಬಲ್ ಡಯಟ್ರಿ ಫೈಬರ್ ಅಂತ ಅಂದರೆ ನೀರಲ್ಲಿ ಅದನ್ನು ಹಾಕಿದಾಗ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ, ಜೆಲ್ಲಿ ಫಾರ್ಮಲ್ಲಿ ನಿಮಗೆ ಸಿಕ್ಕುತ್ತೆ. ಇನ್ಸಾಲ್ಯುಬಲ್ ಫೈಬರ್ ಅಂತ ಅಂದರೆ ಅದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೂಮೆಂಟ್ಸನ್ನು ಸಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಾಲ್ಯುಬಲ್ ಫೈಬರ್ ಎಲ್ಲಿ ಸಿಕ್ಕುತ್ತೆ ಅಂದರೆ ನಿಮಗೆ ಪೀಸ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಸಿಟ್ರಸ್ ಫ್ರೂಟ್ಸ್ ಅಂದರೆ ನಲ್ಲಿಕಾಯಿ, ಕಿತ್ತಳೆಹಣ್ಣು, ಮೂಸಂಬಿ, ಸೊ ಆ ಥರದ ಹುಳಿ ಪದಾರ್ಥಗಳಲ್ಲಿ, ಹಾಗೆ ಓಟ್ಸಲ್ಲಾಗಿರ್ಬೋದು, ಬಾರ್ಲಿ, ಈ ಥರ ಮುಂತಾದ ಆಹಾರಗಳಲ್ಲಿ ನಿಮಗೆ ಸಾಲ್ಯುಬಲ್ ಫೈಬರ್ ಸಿಕ್ಕುತ್ತೆ. ಸೊ ಇನ್ಸಾಲ್ಯುಬಲ್ ಫೈಬರ್ ಅಂದರೆ ನಾನು ಮುಂಚೆನೇ ಹೇಳಿದಾಗೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೂಮೆಂಟ್ಸನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇಂಪ್ರೂವ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಮೂಮೆಂಟ್ಸ್ ಅಂತ ಅಂದರೆ ಏನು, ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರ್ಬೋದು, ಹಾಗೆ ಇಂಪ್ರಾಪರ್ ಸ್ಟೂಲ್ಸ್ ಆಗಿರ್ಬೋದು, ಮತ್ತು ಡಯರಿ ಆಗಿರ್ಬೋದು. ಸೊ ಇಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ನಿಮಗೆ ಇನ್ಸಾಲ್ಯುಬಲ್ ಫೈಬರ್ ಬಾಡಿಲಿ ಹೆಲ್ಪ್ ಮಾಡುತ್ತೆ. ಸೊ ಇನ್ಸಾಲ್ಯುಬಲ್ ಫೈಬರ್ ಯಾವುದಾದ್ರಲ್ಲಿ ಸಿಕ್ಕುತ್ತೆ ಅಂದರೆ ಹೋಲ್ ವೀಟ್ ಫ್ಲವರ್ ಇರ್ಬೋದು, ಬೀನ್ಸ್ ಇರ್ಬೋದು, ಆ್ಯಪಲ್ ಇರ್ಬೋದು. ಸೊ ಈ ತರಹ ಆಹಾರಗಳಲ್ಲಿ ನಿಮಗೆ ಇನ್ಸಾಲ್ಯುಬಲ್ ಫೈಬರ್ ಸಿಗುತ್ತೆ. ಸೊ ವೆಸ್ಟೀಜ್ ಒಂದು ಫೈಬರ್ನ ಲಾಂಚ್ ಮಾಡಿದೆ, ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇದು ಬಂದು ನಮ್ಮ ವೆಸ್ಟೀಜಿನ ಪ್ರಾಡಕ್ಟ್, ಫೈಬರ್ ಪ್ರಾಡಕ್ಟ್. ಸೊ ಇದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಸೊ ಇದರಲ್ಲಿ 3 ತರಹದ ಸಾಲ್ಯುಬಲ್ ಫೈಬರ್ನ ಎಕ್ಸ್ಟ್ರಾಕ್ಟ್ ಬ್ಲೆಂಡ್ ಮಾಡಿ ಮಾಡಿರೋಂಥದ್ದು. ಸೊ ಮೊದಲನೇದಾಗಿ ಏನೇನಿದೆ ತಿಳ್ಕೊಳ್ಳೋಣ ಇದರಲ್ಲಿ. ಸೊ ಮೊದಲನೇದಾಗಿ ಚಿಕೋರಿ ರೂಟ್ ಎಕ್ಸ್ಟ್ರಾಕ್ಟ್ ಅಂದರೆ ಒಂದು ವೆಜಿಟೇಬಲ್ ರೂಟಿಂದ ಇನ್ಯುಲಿನ್ ಅನ್ನೋ ಅಂಶನ ಎಕ್ಸ್ಟ್ರಾಕ್ಟ್ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇನ್ಯುಲಿನ್ ಏನು ಮಾಡುತ್ತೆ ಅಂದರೆ ನಿಮ್ಮ ಬಾಡಿಯ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದ್ರಲ್ಲಿ, ಅಂದರೆ ಚೆನ್ನಾಗಿ ಇಂಪ್ರೂವ್ ಮಾಡೋದ್ರಲ್ಲಿ ನಿಮಗೆ ಇನ್ಯುಲಿನ್ ತುಂಬಾ ಹೆಲ್ಪ್ ಮಾಡುತ್ತೆ. ಎರಡನೇದು ಬಂದು ಮೆಲ್ಟೋಡೆಕ್ಸ್ಟ್ರಿನ್, ಅದು ಸ್ಟಾರ್ಚಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂಥದ್ದು. ಮೂರನೇದು ಬಂದು ಗ್ವಾರ್ಗಮ್ ಅಂದರೆ ಗೋರಿಕಾಯಿ ಅಂತಾರಲ್ಲ ಕನ್ನಡದಲ್ಲಿ. ಸೊ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂಥ ಫೈಬರನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ 3 ತರಹದ ಫೈಬರ್ ಮಿಕ್ಸ್ ಆಗಿ ಬ್ಲೆಂಡ್ ಆಗಿ ಮಾಡಿರೋಂಥ ಫೈಬರ್. ಸೊ ಈಗ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಅಲ್ಸರ್ಸ್ ಹೊಟ್ಟೆಲಾಗಿರುವಂಥ ಅಲ್ಸರ್ಸ್ ಆಗಿರ್ಬೋದು, ಅಥವಾ ಅಲ್ಸರ್ ಆಗೋ ಚಾನ್ಸಸ್ ಇದ್ದರೆ, ಅಲ್ಸರ್ ಬರ್ದಿರೋಂಗೆ ನೋಡ್ಕೋಬೇಕು ಅಂತ ಅಂದರೆ ಫೈಬರ್ನ ಜಾಸ್ತಿ ರಿಚ್ ಆಗಿ ಫೈಬರ್ನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಅಲ್ಸರ್ನ ಕೂಡ ಆಗೋವನ್ನು ತಡೆಗಟ್ಬೋದು. ನಾನು ಹೇಳಿದಾಗೆ ನಿಮ್ಮ ಬೋವೆಲ್ ಮೂಮೆಂಟ್ಸನ್ನು ಕೂಡ ಇಂಪ್ರೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಒಂದು ಹೆಲ್ದಿ ಡಯೆಟನ್ನ ಫಾಲೋ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ಅಂದರೆ ನಾನು ಹೇಳಿದಾಗೆ ಒಂದು ಫೈಬರ್ನ ತೊಗೊಂಡ್ರೆ ಸ್ಟಮಕ್ ಫುಲ್ ಫೀಲ್ ಆಗುತ್ತೆ, ನೀವು ಹೊಟ್ಟೆ ಹಸಿಯೆಲ್ಲ ಜಾಸ್ತಿ ಆ ಥರದ್ದು ಆಗೋದ್ರಿಂದ ನಿಮ್ಮ ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಬಾಡಿಲಿರೋಂಥ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಡಯಾಬಿಟ್ 2ನ ನಿಮ್ಮ ಬಾಡಿಲಿ ಎಂಟ್ರಿ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಮತ್ತು ಬಂದು ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಕೂಡ ಕಮ್ಮಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬೋವೆಲ್ ಮೂಮೆಂಟ್ಸ್ ಅಂದರೆ ಕಾನ್ಸ್ಟಿಪೇಷನ್, ಸ್ಟೂಲ್ನ ಲೂಸನ್ ಮಾಡೋದಾಗಿರ್ಬೋದು, ಸೊ ಪೈಲ್ಸ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ನಮ್ಮ ಫೈಬರ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ರಿಚ್ ಫೈಬರ್ ಅಂತಲೇ ಹೇಳ್ಬೋದು, ರಿಚ್ ಸಾಲ್ಯುಬಲ್ ಫೈಬರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಇದು ಈಸಿಲಿ ಸಾಲ್ಯುಬಲಿನಾಗಿ, ನಾನು ಹೇಳಿದ್ನಲ್ಲ ಸಾಲ್ಯುಬಲ್ ಫೈಬರ್ ಅಂದರೆ ನೀರಲ್ಲಿ ಹಾಕಿದ ತಕ್ಷಣ ಈಸಿಯಾಗಿ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಒಂದು ಜೆಲ್ಲಿ ಫಾರ್ಮ್ ಸ್ಟ್ರಕ್ಚರಲ್ಲಿ ಸಿಗುತ್ತೆ ನಿಮಗೆ. ಸೊ ಈ ಫೈಬರ್ ನೀವು ದಿನಕ್ಕೆ 1 ಸ್ಪೂನು ನೀರಲ್ಲಿ ಮಿಕ್ಸ್ ಮಾಡಿದ್ರೆ, ಅಂದರೆ 1 ಲೋಟ, ದೊಡ್ಡ ಲೋಟ ನೀರಲ್ಲಿ 1 ಸ್ಪೂನ್ ಇದನ್ನು ಮಿಕ್ಸ್ ಮಾಡಿ ಸ್ಟಿರ್ ಮಾಡಿಬಿಟ್ಟು ಕುಡಿದ್ರೆ ದಿನ ಒಂದು ಲೋಟ, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಏನಾದರೂ ಇದು ಫೇಸ್ ಮಾಡ್ತಿದ್ದವ್ರು ಕೂಡ ತುಂಬಾ ರಿಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಟೋಟಲಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದ್ರಲ್ಲಿ ನಮ್ಮ ಫೈಬರ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಇವತ್ತಿನ ನನ್ನ ಫೈಬರ್ ಟಾಪಿಕ್. ಸೊ ನೆಕ್ಸ್ಟ್ ಮತ್ತೆ ಒಂದು ಯೂನಿಕ್ ಪ್ರಾಡಕ್ಟ್ ಟಾಪಿಕ್ ಬಗ್ಗೆ ಮತ್ತೆ ಮಾತಾಡ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದರು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.